ದರ್ಶನ್ ಸರು ಆಬ್ವಿಯಸ್ಲಿ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಂದು ಯಾವುದೇ ಒಂದು ಸಿನಿಮಾ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಲಾಂಚ್ ಆಗಿರ್ಬೋದು, ನಾನು ಅವ್ರ ಮನೆಗೆ ಹೋಗಿ ಒಂದು ಅಪ್ಡೇಟ್ ಕೊಟ್ಟು ಹಿಂಗೆ ರಿಲೀಸ್ ಆಗ್ತಾಯಿದೆ, ಸಿನಿಮಾ ಆಡಿಯೋ ಲಾಂಚ್ ಇದೆ, ಹಲವಾರು ಸಿನಿಮಾಗಳಿಗೆ ಬಂದಿದ್ದಾರೆ, ಕ್ಲ್ಯಾಪ್ ಮಾಡಿದ್ದಾರೆ, ನನಗೋಸ್ಕರ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಮುಮ್ತಾಜ್ ಸಿನಿಮಾಲಿ. ಆ್ಯಂಡ್ ಟ್ರೇಲರ್ ಲಾಂಚಿಗೆ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ನನಗೆ ಅದೊಂದು ಒಂದು 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 ಶಕ್ತಿ, ಒಂದು ಬ್ಯಾಕ್ ಬೋನು. ಸೊ ಇವತ್ತು ಪಾಪ ಒಂದು ಇನ್ಸಿಡೆಂಟ್ ಹಿಂಗೆ ಆಗಿರೋದು ಐ ಥಿಂಕ್ ಬೇಜಾರು ಆಬ್ವಿಯಸ್ಲಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಒಂದು ದೇವ್ರ ಮೇಲೆ ಒಂದು ನಂಬಿಕೆ ಇದೆ, ಆದಷ್ಟು ಬೇಗ ಎಲ್ಲ ಒಂದು ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ಹಿ ವಿಲ್ ಬಿ ಔಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅದು ಗೊತ್ತಿಲ್ಲ ಮೇಡಮ್, ಯಾಕಂದರೆ ಕಾನೂನು ಚೌಕಟ್ಟಲ್ಲಿದೆಯಲ್ಲ. ಸೊ ನಾವು ಏನಾದರೂ ಹೇಳಿದ್ರು ಅದು ತಪ್ಪಾಗುತ್ತೆ. ಬಟ್ 100% ಅವ್ರಿಗೂ ನಂಬಿಕೆ ಇದೆ ಕಾನೂನು ಮೇಲೆ, ವಿಜಯಕ್ಕಗೂ ನಂಬಿಕೆ ಇದೆ, ಆ್ಯಂಡ್ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ನಂಬಿಕೆ ಇದೆ ಕಾನೂನು ಮೇಲೆ. ಎಲ್ಲೊಂದು ಕಡೆ ಅವ್ರಿಗೊಂದು ಜಯ ಸಿಗುತ್ತಂತ ಒಂದು ಪ್ರತಿಯೊಬ್ಬರಿಗೂ ಅದೊಂದು ನಂಬಿಕೆ ಇದೆ. ಆ್ಯಂಡ್ ನಾನು ಆ್ಯಸ್ ಐ ಆಮ್ ಒನ್ ಆಫ್ ಹಿಸ್ ಬಿಗ್ ಫ್ಯಾನ್ಸ್. ನನ್ನ ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆ ಅವಾಗಿಂದ ಇವತ್ತಿನವರೆಗೂ ನಾವು ಎಷ್ಟು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಒಂದು ಇದಾಗಿ ನೋಡಿದ್ದೀನಿ ಅವ್ರನ್ನ, ಯಾವಾಗಲೂ ಒಂದು ಫ್ಯಾಮ್ ಬಾಯ್ ಮೂಮೆಂಟ್ ಅಂತಾರಲ್ಲ. ಸೊ ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದಟ್. ಸೊ ನನಗೆ ಐ ಆಲ್ವೇಸ್ ಪ್ರೇ, ನಾನು ಯಾವುದೇ ಎಲ್ಲೇ ಹೋದ್ರೂ, ಯಾಕಂದರೆ ನಾನು ಅವ್ರದ್ದು ತುಂಬ ಒಂದು ಒಳ್ಳೆಯ ಗುಣಗಳನ್ನ ನೋಡಿದ್ದೀನಿ, ತುಂಬ ಹತ್ರದಿಂದ ನೋಡಿದ್ದೀನಿ. ನವಗ್ರಹದಿಂದ ನಮ್ಮ ಒಂದು ಒಡನಾಟ ಇದ್ದಾಗ ಸೊ ಕಂಟಿನ್ಯೂಸ್ ಆಗಿ ಅವ್ರ ಪ್ರತಿಯೊಂದು ಬರ್ಡೇ ಆಗಿರ್ಬೋದು, ಅವ್ರ ತೋಟ ಆಗಿರ್ಬೋದು, ಬೈಕ್ ರೈಡ್ಸ್ ಆಗಿರ್ಬೋದು, ಅವ್ರ ಜೊತೆ ಹೋಗಿದ್ದು. ಸೊ ಅವ್ರು ನೋಡಿದಾಗ ಅವ್ರದ್ದು ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು, ಆ್ಯಂಡ್ ದೊಡ್ಡವರು ಚಿಕ್ಕವರು ಅಂತ ಒಂದು ಇದು ಕೊಡೋದು, ಒಂದು ಗೌರವ ಕೊಡೋದು, ಆ್ಯಂಡ್ ಅಭಿಮಾನಿಗಳು ಬಂದಾಗ ಯಾವ ಥರ ಇರಬೇಕು. ಸೊ ಐ ಥಿಂಕ್ ಹೀಸ್ ಬಿನ್ ಆಲ್ವೇಸ್ ಅದೊಂದು ಇದಿತ್ತು ಅವ್ರಿಗೆ. ಸೊ ಅದು ನೋಡ್ಕೊಂಡು ಬಂದೇನಲ್ಲ, ಇಲ್ಲೊಂದು ಕಡೆಯಿಂದ ಇಟ್ಸ್ ವೆರಿ ಶಾಕಿಂಗ್. ಇದಾಗಬಾರ್ದಿತ್ತು ಅಂತಲೇ ಒಂದು ಇದು. ಬಟ್ ಅದೇ ನಾನು ಹೇಳ್ದಂಗೆ ಭಗವಂತ, ಕಾನೂನು, ಅದೊಂದು ಎಲ್ಲ ಒಳ್ಳೆಯದು ಮೇಡಮ್. ಎಲ್ಲರನ್ನೂ ಒಂದು ಸಮವಾಗಿ ನೋಡ್ತಾರೆ. ಇವಾಗ ಯಾರು ದೊಡ್ಡವರು ಮೇಲು ಕೀಳು ಆ ಥರ ಏನೂ ಇಲ್ಲ. ಅವರು ಒಂದು ಧರ್ಮನ ಹೆಂಗೆ ನೋಡ್ತಾರೆ, ಒಂದು ಅಭಿಮಾನಿ ಮನೆ ಹತ್ರ ಬಂದ್ರೂ ಹಂಗೆ ಟ್ರೀಟ್ ಮಾಡ್ತಾರೆ. ಆಮೇಲೆ ಸಿಂಪ್ಲಿಸಿಟಿ, ಎಲ್ಲಿ ಬೈಕ್ ರೈಡೆಲ್ಲ ಹೋದಾಗ ರೋಡಲ್ಲಿ ಎಲ್ಲ ಸಿಗುತ್ತೆ ಅಲ್ಲೇ ಕುಕ್ಕಿಂಗ್ ಮಾಡೋದು, ಅಲ್ಲೇ ತಿನ್ನೋದು. ಆಮೇಲೆ ಅವ್ರಿಗೆ 5 ಸ್ಟಾರ್ ಬೇಕು ಆ ಥರ ಇಲ್ಲವೇ ಇಲ್ಲ. ಒಳ್ಳೆ ನಾಟಿ ಊಟ ಸಿಕ್ಕಿದ್ರು ಅಲ್ಲಿ ನಿಲ್ಲಿಸ್ಬಿಡೋದು, ಊಟ ಮಾಡೋದು, ಆ್ಯಂಡ್ ಹೊಟ್ಟೆ ತುಂಬ ಊಟ ಹಾಕೋದು. ಅವ್ರಿಗೆ ಅದು ಕ್ರೇಜ್. ಅವ್ರ ತೋಟಕ್ಕೆ ಹೋಗಿದ್ರೆ ಆಗಿರ್ಬೋದು, ಅವ್ರ ಮನೆಯಲ್ಲಾಗಿರ್ಬೋದು, ಅವ್ರ ಶೂಟಿಂಗ್ ಸೆಟ್ ಆಗಿರ್ಬೋದು, ಎಲ್ಲಿ ಹೋದ್ರೂ ಚೆನ್ನಾಗಿ ತಿನ್ಬೇಕು ಎಲ್ಲರೂ. ನೋ ಡಯಟ್ ಏನೂ ಇಲ್ಲ, ಬಂದರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು. ಅವ್ರ ಮನೆಯಲ್ಲೂ ಅಷ್ಟೇ. ಸರಿ ಇವತ್ತು ರಾತ್ರಿ 10 ಜನ ಬರ್ತಾಯಿದ್ದಾರೆ ಅಂದರೆ 10 ಜನಕ್ಕಲ್ಲ, 20-25 ಜನ, 30 ಜನಕ್ಕೆ ಊಟ ಇರುತ್ತೆ. ಅವ್ರ ತೋಟದಲ್ಲಿ ಒಂದು 50 ಜನ ಅಂದರೆ 100 ಜನಕ್ಕೆ ಊಟ ಇರುತ್ತೆ. ಆಮೇಲೆ ವೇಸ್ಟ್ ಆಗೋಲ್ಲ. ಹಂಗಂತೇಳಿ ಬರೀ ಮಾಡಿಬಿಟ್ಟು ವೇಸ್ಟ್ ಮಾಡೋದಲ್ಲ, ಕರೀತಾರೆ, ಎಲ್ಲರನ್ನೂ ಕರೆದು ಊಟ ಹಾಕ್ತಾರೆ. ಆಮೇಲೆ ಎಲ್ಲರನ್ನೂ ಈಕ್ವಲಾಗಿ ನೋಡ್ತಾರೆ. ಅವರು ಸ್ಟಾಫ್ ಆಗಿರ್ಬೋದು, ಪ್ರತಿಯೊಬ್ಬರು, ನಾನು ಯಾರನ್ನೂ ಭೇದ ಭಾವ ಮಾಡಲ್ಲ. ಆ ಗುಣ ನನಗೆ ತುಂಬ ಇಷ್ಟ. ಆ್ಯಂಡ್ ಒಂದು ಸಿಂಪ್ಲಿಸಿಟಿ, ಆಮೇಲೆ ಒಂದು ಇದೆಯಲ್ಲ ಮೇಡಮ್, ಅದೊಂದು ಅಚೀವ್ ಮಾಡೋದಿದೆಯಲ್ಲ, ಅದೊಂದು ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಯಾಕೆಂದರೆ ಅವರು BTM ಲೇಔಟ್ ಮನೇಲಿದ್ದಾಗ ಟಾಟಾ ಸಿಯಾರ ಇಟ್ಕೊಂಡಿದ್ರು. ಆವಾಗಲೇ ನಾನು ನೋಡ್ತಾಯಿದ್ದೆ. ಅವಾಗಿಂದ ಹಿಡಿದು ಇವಾಗವರೆಗೂ ಒಂದು ಲ್ಯಾಂಬೋರ್ಗಿನಿವರೆಗೂ ಬಂದಿದ್ದಾರೆ. ಸೊ ಐ ಥಿಂಕ್ ಹಿಸ್ ಹಾರ್ಡ್ ವರ್ಕ್ ಇದೆಯಲ್ಲ, ಆಮೇಲೆ ನಂಬಿಕೆ, ನಾನು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ಏನೋ ಒಂದು ಮಾಡಬೇಕು, ಆಮೇಲೆ ಒಳ್ಳೆ ಸಿನಿಮಾಗಳು ಕೊಡ್ತಾ ಇರಬೇಕು, ಆ ಡೆಡಿಕೇಶನ್ನು, ಅದು ಐ ಥಿಂಕ್ ದಟ್ ಐ ರಿಯಲಿ ಅಪ್ರಿಷಿಯೇಟ್. ನಾಟ್ ಈಸಿ ಅಷ್ಟೊಂದು ಜನನ ಸಂಪಾದನೆ ಮಾಡೋದಿದೆಯಲ್ಲ ಮೇಡಮ್, ಇಟ್ಸ್ ನಾಟ್ ಅ ಜೋಕ್. ಯಾಕಂದರೆ ಆ ಥರ ಅಭಿಮಾನಿಗಳು, ಕ್ರೇಜ್. ನಾನು ನೋಡಿದಂಗೆ ಒನ್ ಆಫ್ ದ ಮೋಸ್ಟ್ ಅಂದರೆ ಜನ ಡಿ ಬಾಸ್ ಅನ್ನೋ ಒಂದು ಇದಕ್ಕೆ ತುಂಬ ಇದು ಮಾಡ್ತಾರೆ. ಲೈಕ್ ಅದು ತುಂಬ ಕ್ರೇಜ್ ಇದೆ ಆ ಒಂದು ಲೈನ್ಗೆ. ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಫಸ್ಟ್ ಇದ್ದಿದ್ದು, ಆಮೇಲೆ ಡಿ ಬಾಸ್ ಅಂತಲೇ ಒಂದು ಇದಿದೆ. ಸೊ ಅದೆಲ್ಲೋ ಒಂದು ಕಡೆ ಆ ಕ್ರೇಜು, ಯಾಕಂದರೆ ಅವ್ರು ಒಳ್ಳೆ ಸೈಡು ನೋಡಿದ್ದಾರೆ ಜನ. ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಇನ್ಸಿಡೆಂಟ್ಗಳು ಆಗುತ್ತೆ, ಏನೋ ಒಂದು ಸಣ್ಣ ಪುಟ್ಟವು ಇಲ್ಲ ದೊಡ್ಡದು ಏನೋ ಒಂದು ಆಯ್ತು. ಬಟ್ ಅದೇನು ದೃಷ್ಟಿನ, ಅದೇನು ಕಣ್ಣು, ಅದೇನು ಆಗಕ್ಕೆ ಹಿಂಗಾಯಿತು ಯಾರಿಗೂ ಗೊತ್ತಿಲ್ಲ. ಬಟ್ ಜಸ್ಟ್ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸರ್, ಅವರ ಲೈಫಲ್ಲಿ ಅವ್ರ ಗುಣದಲ್ಲಿ ನೀವು ಏನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀರಾ? ಐ ಥಿಂಕ್ ಕೆಲಸನ ರೆಸ್ಪೆಕ್ಟ್ ಮಾಡೋದು. ಯಾಕಂದರೆ ನನಗೆ ನನ್ನ ಮೊದಲನೇ ಗುರುಗಳು ನಮ್ಮ ತಂದೆಯವರು, ಮನೆಯಲ್ಲೇ ನಾನು ನೋಡಿ ಕಲ್ತಿರೋದು. ಅದಾದಮೇಲೆ ನಾನು ದರ್ಶನ್ ಸರ್ನ ನೋಡಿದಾಗ ಆ ಸ್ಟಾರ್ಡಮ್ ಇದ್ದಾಗ್ಲೂ ಹೆಂಗೆ ಕಾಪಾಡ್ಕೊಂಡು ಹೋಗೋದು, ಆ ಸ್ಟಾರ್ಡಮ್ ಬಂದಾಗ್ಲೂ, ಆ ಸಕ್ಸಸ್ ಬಂದಾಗ್ಲೂ ಯಾವ ಥರ ಹೆಂಗೆ ಗೌರವ ಕೊಡೋದು, ಆಮೇಲೆ ಪ್ಯಾಷ್ನೆಟಾಗಿ ಕೆಲಸ ಮಾಡೋದು. ಸೊ ಅದೆಲ್ಲ ನೋಡಿದಾಗ ಐ ಮೀನ್ ಡೆಫಿನೆಟ್ಲಿ ವಿ ಫೀಲ್ ಹೌದಪ್ಪ ಮಾಡಿದ್ರೆ ಹಿಂಗಿರಬೇಕು. ಆ್ಯಂಡ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್, ಆ ಹೊರ ಇದೆಯಲ್ಲ, ನಾಟ್ ಈಸಿ, ಎಲ್ರಿಗೂ ಅದಾಗಲ್ಲ.
ಸೊ ಅವರು ಇದಿದೆ ಅಂತ ಕಾರಿಂದ ಇಳಿದು ಹಿಂಗೆ ಆಚೆ ಬಂದರೆ ಅದೊಂದು ಆ ಫೀಲ್ ಇದೆ, ಆ ಗತ್ತಿದೆ. ಅದು ಯಾರು ನೋಡಿದ್ರು ಏಯ್ ಹೌದಪ್ಪ ಬಂದರು ಅಂತ ಒಂದು ಅದು ಕಾಣುತ್ತೆ. ಅವ್ರಿಗೇನಾದರೂ ಇಲ್ಲಿವರೆಗೆ ತಂದು ಇಲ್ಲ ಅದೇ ಹೇಳಿದ್ನಲ್ಲ, ಇಟ್ಸ್ ಜಸ್ಟ್ ಬ್ಯಾಡ್ ಲಕ್ ಅಷ್ಟೇ, ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಯಾರೂ ಏನೂ ಬೇಕು ಅಂತ ಏನು ಮಾಡಲ್ಲ ಮೇಡಮ್ ಇದೆಲ್ಲ. ಸೊ ಒಬ್ವಿಯಸ್ಲಿ ಇಟ್ಸ್ ಜಸ್ಟ್ ಬ್ಯಾಡ್ ಟೈಮ್. ಅದು ಡೆಫಿನೆಟ್ಲಿ ಎಲ್ಲ ಆಚೆ ಬರುತ್ತೆ ಬಿಕಾಸ್ ಕಾನೂನು ಚೌಕಟ್ಟಿನಿಂದ ವಿ ಆಲ್ ಪ್ರೇ. ತೊಗೊಂಡ್ರೆ ಅನ್ಸುತ್ತಲ್ಲ ಸರ್? ಏನು ಆ ಥರ ಏನಿಲ್ಲ ಮೇಡಮ್, ಯಾಕಂದರೆ ಅದು ನಾವು ಹೆಂಗೆ ಹೇಳೋಕ್ಕಾಗತ್ತೆ, ಅದು ದುಡುಕಿ ನಿರ್ಧಾರ ಅಂತ ನೀವು ಹೆಂಗೆ ಹೇಳೋಕ್ಕಾಗತ್ತೆ, ನಾನು ಹೆಂಗೆ ಹೇಳೋಕ್ಕಾಗತ್ತೆ. ಇಟ್ಸ್ ನಾಟ್ ದ್ಯಾಟ್. ಯಾಕಂದರೆ ಆ ಸತ್ಯ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿರೋರ್ಗೆ ಗೊತ್ತಿರುತ್ತೆ. ಆಮೇಲೆ ಕಾನೂನಲ್ಲಿ ಅದು ಇದಿದೆಯಲ್ಲ, ಸೊ ದೇ ವಿಲ್ ಲುಕ್ ಇನ್ ಟು ಇಟ್ ಆ್ಯಂಡ್ ವಿಲ್ ಕಮ್ ಔಟ್. ಯಾರು ಅವ್ರು ಬೇಕು ಅಂತ ಯಾರು ದುಡುಕಿ ನಿರ್ಧಾರ ತೊಗೊಬೇಕು, ಇಲ್ಲ ಯಾರೋ ಏನೋ ಇದು ಮಾಡಬೇಕಂತ ಯಾವತ್ತೂ ಅವ್ರ ಲೈಫಲ್ಲೇ ಅದು ಆ ಥರ ಇಲ್ಲ. ಯಾಕಂದರೆ ನಾನು ನೋಡಿದ್ದೀನಲ್ಲ, ತುಂಬ ಹತ್ರದಿಂದ ನೋಡಿರೋದ್ರಿಂದ ಎಷ್ಟು ಪ್ರೀತಿ, ಎಷ್ಟು ಗೌರವ, ಎಷ್ಟು ಒಂಥರ ಜನರನ್ನ ಯಾವ ಥರ ಸ್ಪಂದಿಸ್ತಾರೆ ಪ್ರತಿಯೊಬ್ಬರಿಗೂ ಅನ್ನೋದು ನಾನು ನೋಡಿದ್ದೀನಿ. ಆಮೇಲೆ ಹೆಲ್ಪಿಂಗ್ ನೇಚರು ಎಷ್ಟೊಂದು ಇವತ್ತು ಕಾಣ್ದಿರೋದು ಒಂದು ಹಿಂದೆಗಡೆ ಒಂದು ಮಾಡಿದ್ದಾರೆ, ಅದೆಲ್ಲೂ ಲೈಮ್ಲೈಟಿಗೆ ಬಂದಿಲ್ಲ. ಕೆಲವೊಂದು ಅವ್ರು ಹೇಳ್ಕೊಂಡು ಇಲ್ಲ, ಅವ್ರ ಅಕ್ಕಪಕ್ಕದವ್ರಿಗೂ ವಾರ್ನ್ ಮಾಡಿದ್ದಾರೆ, ಎಲ್ಲೂ ಹೇಳ್ಕೊಂಬರ್ತೀವಿ. ಯಾವುದೋ ಒಂದು ಫಂಕ್ಷನಲ್ಲೂ ಅಷ್ಟೇ ನಾನು ನೋಡಿದೆ, ಯಾವುದೊಂದು ಇಂಟರ್ವ್ಯೂಲ್ಲೂ ನೋಡಿದೆ, ಯಾರೋ ಏನೋ ಹಿಂಗೆ ಹೇಳೋಕ್ಕೆ ಬಂದರು ಅವ್ರ ಬಗ್ಗೆ, ಬೇಡ ದಯವಿಟ್ಟು ಅದೆಲ್ಲ ಹೇಳ್ಬೇಡಿ. ಯಾಕಂದರೆ ಇದೆ, ಕೆಲವೊಂದು ಇದೆ, ತುಂಬ ಹತ್ರದಿರೋರ್ಗೆ ಗೊತ್ತು ಅದ್ರ ಬಗ್ಗೆ, ಅವರು ಒಳ್ಳೆತನ, ಅವ್ರು ಏನೇನು ಮಾಡಿದ್ದಾರೆ, ಆಲ್ ದ ಗುಡ್ ಸೈಡ್ಸ್ ಆಲ್ಸೋ. ಬಟ್ ಏನಂದರೆ ಈ ಥರದ್ದು ಒಂದು ಬಂದಾಗ ಎಲ್ಲ ಅದನ್ನು ಮಾಡಿಸ್ಬಿಡ್ತಾರೆ. ದ ಗುಡ್ ಥಿಂಗ್ಸ್ ಜಸ್ಟ್ ಫೇಡ್ಸ್ ಆಫ್ ಆ್ಯಂಡ್ ಇದು ಮಾತ್ರ ನಾವು ಕಟ್ಕೊಂಡು. ಬಟ್ ಡೆಫಿನೆಟ್ಲಿ ಅದೊಂದು ಇದೆಯಲ್ಲ, ಅದೊಂದು ಒಳ್ಳೇದು ಮಾಡಿದಾಗಲೂ ಆ ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ಅದನ್ನು 100% ಅವ್ರನ್ನ ಕಾಪಾಡ್ತಾರೆ. ಸುಮಾರು ಜನ ಹೇಳ್ತಾರೆ ಕಾಣದ ಕೈಗಳ ಕೈವಾಡ ಇದೆ ಇದರಲ್ಲಿ ಅಂತ, ನಿಮ್ಗೇನು ಅನ್ಸುತ್ತೆ? ಅದು ಐ ಡೋಂಟ್ ಥಿಂಕ್ ಅದು ಕಾಣದ ಕೈ. ಐ ಮೀನ್ ನನಗೆ ಗೊತ್ತಿಲ್ಲ ಪರ್ಸ್ನಲ್ಲಾಗಿ. ಆಮೇಲೆ ಅವ್ರು ಯಾರನ್ನೂ ದ್ವೇಷದಲ್ಲಿ ಇಲ್ಲ ಆ ಥರ ಯಾವತ್ತೂ ಯಾರನ್ನೂ ನೋಡಿಲ್ಲ. ಐ ಥಿಂಕ್ ಅವ್ರು ಎಲ್ಲರ ಜೊತೆ ಚೆನ್ನಾಗಿದ್ರು. ಕೆಲವೊಂದು ಘಟನೆಗಳು ಆಗೈತೆ, ಅದು ನಿಮಗೆ ಗೊತ್ತಿರುತ್ತೆ, ಮೀಡಿಯಾಲು ಬಂದೈತೆ. ಬಟ್ ಬೇಕು ಅಂತ ಯಾರು ಐ ಡೋಂಟ್ ಥಿಂಕ್ ಯಾರೂ ಅಷ್ಟು ಇವತ್ತಿನ ಇದರಲ್ಲಿ ಐ ಡೋಂಟ್ ಥಿಂಕ್ ಎನಿಬಡಿ ಸೋ ಹಾರ್ಡ್ ಹಾರ್ಟೆಡ್ ಲೈಕ್ ಇವ್ರಿಗೆ ಏನಾದರೂ ಅಂತ ಯಾರೂ ಇಲ್ಲ ಅಂತ ಕಾಣಿದೆ. ಬಟ್ ಅಗೇನ್ ಐ ಡೋಂಟ್ ಥಿಂಕ್ ನನ್ನ ತಿಳಿಯೋ ಪ್ರಕಾರ ಯಾರು ಆ ಥರದ್ದು ಏನಿಲ್ಲ.